ಜನ ಸತ್ತಿದ್ದಾರೆ. ಅದರಲ್ಲಿ ಇಬ್ಬರು ಮಕ್ಕಳು 2 children out of 7 who died due to collapse of the wall, compound wall. 7 people have died. 7 people have died. Out of them, 2 are child. 2 children, 5 adult people. ಒಟ್ಟು 7 ಜನ ಸತ್ತಿದ್ದಾರೆ. 7 ಜನ ಇಂಜೂರ್ಡ್ ಆಗಿದ್ದಾರೆ. 7 ಜನ ಇಂಜೂರ್ಡ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಸ್ಟೇಬಲ್ ಆಗಿದ್ದಾರೆ. ಎಲ್ಲರೂ ಕೂಡ ಇಬ್ರು ಮಕ್ಕಳು ಅಂತ ಹೇಳಿದ್ನಲ್ರಿ. ಔಟ್ ಆಫ್ 7 ಸತ್ತವರಲ್ಲಿ 2 ಮಕ್ಕಳು, ಇನ್ನು 5 ಜನ ವಯಸ್ಕರು, 2 ಮಕ್ಕಳು, ಒಟ್ಟು 7 ಜನ ಸತ್ತಿರ್ತಕ್ಕಂಥವ್ರು. ಏಳು ಜನ ಗಾಯಾಳುಗಳು. ಸ್ವಲ್ಪ ಇರಾಯ ಇರ, ಈ ಕಡೆ ನೋಡು, ಆ ಕಡೆ ಹಿಂದಿಗಡೆ ತಿರುಗಿ ನೋಡಿದ್ರೆ ಹೆಂಗ್ ಗೊತ್ತಾಗುತ್ತೆ. 7 ಜನ ಇಂಜೂರ್ಡ್. ಅವರೆಲ್ಲರೂ ಕೂಡ ಸ್ಟೇಬಲ್ ಆಗಿದ್ದಾರೆ. ದೇ ಆರ್ ಆಲ್ ಔಟ್ ಆಫ್ ಡೇಂಜರ್. ಅವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ದೀನಿ ಡಾಕ್ಟ್ರಿಗೆ. ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ದೀನಿ. ಆ ಕಾಂಪೌಂಡ್ ವಾಲ್ ಯಾಕೆ ಬೀಳುತ್ತು ಅಂತಕ್ಕಂಥದ್ರ ಬಗ್ಗೆ ವಿಚಾರಣೆ ಮಾಡಿಸ್ತಕ್ಕಂಥದಕ್ಕೆ ಮಾಡಿಸ್ತೀವಿ, ತನಿಖೆ ಮಾಡಿಸ್ತೀವಿ. ಕಾಂಪೌಂಡ್ ವಾಲ್ ಯಾಕೆ ಬೀಳ್ತು, ಅದು ಶಿಥಿಲ ಆಗಿದ್ರೆ ಅದಕ್ಕೆ ಇಂಜಿನಿಯರ್ಗಳು ಜವಾಬ್ದಾರರ. ಯಾಕಂತಂದ್ರೆ ಅಲ್ಲಿ ಕೆಲಸ ನಡೀತಾ ಇತ್ತು ಒಳಗಡೆ. ಯಾವ ಹಾಸ್ಪಿಟ್ಲ್ ಇದು, ಬೌರಿಂಗ್ ಹಾಸ್ಪಿಟ್ಲಲ್ಲಿ ಕೆಲಸ ನಡೀತಾ ಇತ್ತು. ಅವರು ಮಣ್ಣು ಸುರಿತಾ ಇದ್ರು ಕಾಂಪೌಂಡ್ ವಾಲ್ಗೆ. ಆ ಕಾಂಪೌಂಡ್ ವಾಲ್ ಮಣ್ಣು ಸುರಿತಾ ಇದ್ದರಿಂದ ಆ ಪ್ರೆಷರ್ಗೆ ಬಿದ್ದಿರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಮೇಲ್ನೋಟಕ್ಕೆ ಆ ಪ್ರೆಷರ್ ಇಂದ ಬಿದ್ದಿರಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಇಂಜಿನಿಯರ್ ಕೇಳಿದೆ ನಾನು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೇಳಿದೆ ನಾನು, ನೀವು ಯಾಕೆ ಅದು ಶಿಥಿಲ ಆಗಿತ್ತಾ ಇಲ್ವೋ ಅಂತ ನೋಡ್ಕೊಂಡಿದ್ದೀರಾ ಇಲ್ವೋ ಅಂತಕ್ಕಂಥದ್ದು. ಬಿಕಾಸ್ ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಅಲೋ ಮಾಡಿದ್ದಾರೆ. ಆ ಬೀದಿ ಉದ್ದಕ್ಕೂ ಕೂಡ 20 ವ್ಯಾಪಾರಗಳಿದ್ದಾರೆ, ಬೀದಿ ವ್ಯಾಪಾರಗಾರರಿದ್ದಾರೆ. ಸೊ ಅದು ಶಿಥಿಲ ಆಗಿತ್ತಾ ಇಲ್ವೋ ಅಂತಕ್ಕಂಥದ್ದನ್ನ ಬೀದಿ ವ್ಯಾಪಾರಗಾರರು ಕಂಟಿನ್ಯೂಸ್ ಆಗಿ ವ್ಯಾಪಾರ ಮಾಡಬೇಕಾದ್ರೆ ಅದು ಶಿಥಿಲ ಆಗಿತ್ತಾ ಇಲ್ವಾ, ಅದು ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂನಿಂದ ಸರಿಯಾಗಿತ್ತಾ ಇಲ್ವೋ ಅಂತ ನೋಡ್ಬೇಕಲ್ಲ. ಇಂಜಿನಿಯರ್ಗಳು ತಪ್ಪಿದೆಯಾ ಇಲ್ವೋ ಅಂತಕ್ಕಂಥದ್ದನ್ನ ಎಂಕ್ವೈರಿ ಮಾಡಿ ಕೂಡಲೇ ಅವ್ರ ಮೇಲೆ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಎಲ್ಲ ಸತ್ತಿರತಕ್ಕಂಥವ್ರಿಗೆ 5 ಲಕ್ಷ ರೂಪಾಯಿಗಳು ಪರಿಹಾರ ಕೊಡ್ತೀವಿ. ಸತ್ತವರಿಗೆ 5 ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತೀವಿ. ಬಿಕಾಸ್ ಪಾಪ ಬಹಳ ಬಡವರು ಸತ್ತೋಗಿರೋರು, ವ್ಯಾಪಾರಸ್ಥರು, ಬೀದಿ ವ್ಯಾಪಾರಗಾರರು, ದಾರಿ ಹೋಕರು ಇದ್ರು. ಈಗ ಹೆಣ್ಮಕ್ಳು 2 ಮಕ್ಕಳು ಸತ್ತಿದಾವಲ್ಲ, ಅವ್ರು ದಾರಿ ಹೋಕ್ರೆ. ಅಲ್ಲಿ ಮಳೆಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಿಂತಿದ್ರು ಅಲ್ಲಿ.
ಸರ್, ಪ್ರತಿ ಸಲ ಮಳೆ ಆಗೋದಕ್ಕೆ ಮೊದಲು ಮಳೆ ಆದಾಗ ಪ್ರತಿ ಸಲ ಮಾನ್ಸೂನ್ ಶುರು ಆಗೋದಕ್ಕೆ ಮೊದಲು ಬೆಂಗಳೂರಲ್ಲಿ ಈ ಥರದ ಇನ್ಸಿಡೆಂಟ್ ಆಗ್ತಾನೆ ಇದೆ. ಈ ಸಲ GBA ಮಾಡಬೇಕಂತ ನಿಮ್ಮ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಆದರೆ ಈ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಇಟ್ಕೊಂಡು ಹೇಗೆ ಮುಂದುವರಿತೀರಾ? ಅದಕ್ಕೆ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ಎಂಕ್ವೈರಿ ಮಾಡಿಸಿ ಕೂಡಲೇ ಎಂಕ್ವೈರಿ ಮಾಡಿಸ್ತೀನಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ ಈ ರೀತಿ ಇನ್ಸಿಡೆಂಟ್ ಆಗಬಾರ್ದು ಅಂತ ಹೇಳಿ ಎಲ್ಲಾದ್ರೂ ಒಂದು ಪರ್ಟಿಕ್ಯುಲರ್ ಜಾಗ ಮಾಡ್ಕೊಡ್ಬೇಕಂದ್ರೆ ಮಾಡ್ತಾರಪ್ಪ. ಇದು ಯಾರಿಗೂ ಗೊತ್ತಿರ್ಲಿಲ್ಲ ಹಿಂಗಾಗತ್ತೆ ಅಂತ. ಮಳೆ ಬರ್ತದೆ ಅಂತ ಗೊತ್ತಿರಲಿಲ್ಲ. ಇಷ್ಟೊಂದು ಜೋರು ಮಳೆ ಬರ್ತದೆ, ಅನ್ಟೈಮ್ಲಿ ಮಳೆ ಬಂದಿರತಕ್ಕಂಥದ್ದು. ಪ್ರೀ ಮಾನ್ಸೂನ್ ಇದು. ಮಾನ್ಸೂನ್ ಶುರುವಾಗೋದು ಜೂನ್ ತಿಂಗಳು, ಪ್ರೀ ಮಾನ್ಸೂನ್ ಮಳೆ. ಸೊ ಅದಕ್ಕೆ ತನಿಖೆ ಮಾಡಿಸ್ತೀವಿ. ಆಫೀಸರ್ಸ್ಗಳು ಯಾರಾದ್ರೂ ರೆಸ್ಪಾನ್ಸಿಬಲ್ ಆದ್ರೆ ಸರ್ ಅವ್ರಿಗೆ ಅವ್ರು ರೆಸ್ಪಾನ್ಸಿಬಲ್ ಆದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಒಂದು ವರ್ಷದಿಂದಲೇ ಹೇಳಿದ್ರು ಸರ್, ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ಜಾಗ ಮಾಡ್ತೀವಿ, ಪ್ರತಿ ಏರಿಯಾ ಅಂತ ಒಂದು ವರ್ಷದಿಂದಲೇ ಹೇಳಿದ್ರು ಯಾರು GBA ಅಧಿಕಾರಿಗಳು. ಪ್ರತಿ ವಾರ ಅದೇ ನೋಡೋಣ. ಈಗ BBMP ಅಧಿಕಾರಿಗಳು ಬಂದಿಲ್ಲ. ಎಲ್ಲ ಕಡೆ ಮಳೆ ಬಿದ್ದು ಮರ ಬಿದ್ದುಬಿಟ್ಟಿದ್ದಾವೆ, ಬರಕ್ಕಾಗಿಲ್ಲ. ಸರ್ ನಿಮ್ಮ ಕಾಶನ್ನು ನಿಮ್ಮ ಈಗ BBMP ಅವರು ನೀವು ಹೇಳಿದ್ರ ಸರ್ ಬೀದಿ ವ್ಯಾಪಾರಿಗಳಿಗೆ ಸರ್ ವಿ ಹ್ಯಾವ್ ಟು ಮೇಕ್ ಪ್ರೊವಿಷನ್. ಅದು ಎಲೆಕ್ಷನ್ ಮಾಡಿ ಟೌನ್ ವೆಂಡಿಂಗ್ ಕಮಿಟಿ ತಯಾರು ಮಾಡಿಕೊಂಡು ನಾವು ವ್ಯವಸ್ಥೆ ಮಾಡ್ತೀವಿ ಸರ್. ಬಟ್ ನಾವು ಏನು ಪ್ರತ್ಯೇಕ ವ್ಯವಸ್ಥೆ ಎಲ್ಲೆಲ್ಲಿ ಅವಕಾಶ ಇದೆ ನಾವು ಮಾಡಬೇಕಾಗ್ತದೆ ಸರ್. ಅದು ನಮ್ಮ ಆಕ್ಟ್ ಅಲ್ಲಪ್ಪ, ಪ್ರಕಾರ ಮಾಡ್ಬೇಕು. ನಿಮ್ಮ ಇಂಜಿನಿಯರ್ಗಳು ಇದ್ರಲ್ಲ, ಯಾರು ಸರ್ ನಿಮ್ಮ ಮಳೆಗಾಲ ಶುರುವಾಗಿರೋದ್ರಿಂದ ನಿಮ್ಮ ಸಜೆಷನ್ ಏನು ಸರ್? ಬೆಂಗಳೂರಿನ ವ್ಯಾಪಾರಿಗಳಿಗೆ ಜನರಿಗೆ ಏನು ಸಜೆಸ್ಟ್ ಮಾಡ್ಲಿಕ್ಕೆ ಬಯಸ್ತೀರಾ? ಮಳೆಗಾಲ ಶುರು ಆಗ್ತಿದೆ, ಮಳೆ ತುಂಬಾನೇ ಬೀದಿ ವ್ಯಾಪಾರ ಮಾಡೋರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಆ ಪ್ರೊಟೆಕ್ಷನ್ ಕೊಡಲಿಕ್ಕೆ ನಗರ ಪಾಲಿಕೆಯವರಿಗೆ ಸೂಚನೆ, GBAನವರಿಗೆ ಸೂಚನೆ ಕೊಡ್ತೀನಿ. ಅಲ್ಲಿ ಎಕ್ಸಿಕ್ಯೂಟಿವ್ ಅಷ್ಟೇ ಸಿಎಂ ಸರ್, ಇದೇ ತರದ ನೆಗ್ಲಿಜೆನ್ಸಿಯನ್ನ GBA ಮತ್ತೆ BBMP ಅಧಿಕಾರಿಗಳು ಅನಾಧಿಕಾರದಿಂದ ಕೊಡ್ಕೊಂಡ್ಬಂದಿದ್ದಾರೆ. ನೀವು 2013 to 18 ಅಲ್ಲಿ ಸಾಕಷ್ಟು ಸಲ ಕಾಶನ್ ಕೊಟ್ಟಿದ್ರಿ, ಈಗಲೂ ಕೊಟ್ಟಿದ್ದೀರಾ, ಈಗಲೂ ನೀವು ಅಧಿಕಾರಿಗಳನ್ನು ಕೇಳಿದ್ದೀರಾ. ಆದ್ರೆ ನೆಗ್ಲಿಜೆನ್ಸ್ ಆಫ್ GBA BBMP ಎಂಕ್ವೈರಿ ಮಾಡ್ತೀನಿ. ಎಂಕ್ವೈರಿ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇನ್ಕ್ಲೂಡಿಂಗ್ ಕಮಿಷನರ್ ಅವರು ಸರ್. ಯಾರ್ದು ಜವಾಬ್ದಾರಿ ಇದೆ, ಯಾರು ನೆಗ್ಲಿಜೆನ್ಸ್ ಇದೆ, ಅವ್ರ ಮೇಲೆ ಎಲ್ಲ ಕ್ರಮ ತಗೋತೀವಿ.